ಇಂದು ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ದೇಶವನ್ನು ಉದ್ದೇಶಿಸಿ ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ಭಾಷಣ ಮಾಡಲಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನ ಕರೆಯಬೇಕು ಅನ್ನುವಂತಹ ವಿಚಾರ ಒಂದು ಕಡೆ ಆದರೆ ಸರ್ವಪಕ್ಷಗಳ ಸಭೆ ಕರೆಯಬೇಕು ಅನ್ನುವಂತಹ ಬೇಡಿಕೆ ಮತ್ತೊಂದೆಡೆ ಇತ್ತು. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಬಳಿಕ ಮೊದಲ ಬಾರಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದತ್ತ ಇವತ್ತು ದೇಶದ ಜನರ ಚಿತ್ತ ನೆಟ್ಟಿದೆ. ಏನು ಮಾತನಾಡ್ತಾರೆ, ಏನು ಹೇಳ್ತಾರೆ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಜಾಗತಿಕ ಮಟ್ಟದಲ್ಲಿ ಏನಾದರೂ ಸಂದೇಶ ಹೋಗುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಮಾಡೋದಕ್ಕೆ ಕಾರಣ ಅದು ಭಯೋತ್ಪಾದವನ್ನು ಮಟ್ಟ ಹಾಕೋದಕ್ಕೆ. ಹೀಗಾಗಿ ಭಯೋತ್ಪಾದಕರಿಗೆ ಏನು ಸಂದೇಶ ಕೊಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಎಂದಿನಂತೆ ಪ್ರಧಾನಿ ನರೇಂದ್ರ ಮೋದಿಯವರು ರಾತ್ರಿ 8 ಗಂಟೆಗೆ ಭಾಷಣ ಮಾಡಲಿದ್ದಾರೆ. ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಲಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ಮೋದಿಯವರು ಮಾತನಾಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ, ಏನು ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಯಾಕಂದರೆ ಆಪರೇಷನ್ ಸಿಂಧೂರ ಆರಂಭ ಆಗುವಾಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮೌನವಾಗಿದ್ದರು. ಮತ್ತೊಂದೆಡೆ ಆಪರೇಷನ್ ಸಿಂಧೂರ ಆರಂಭ ಆಗಿತ್ತು, ಆಗಲೂ ಕೂಡ ಪ್ರಧಾನಿ ಮೋದಿಯವರ ಮಾತುಗಳು ಎಲ್ಲೂ ಕೇಳಿಬರಲಿಲ್ಲ. ಇದಾದ ನಂತರ ಈಗ ಸೀಸ್ ಫೈರ್ ಘೋಷಣೆಯಾಗಿದೆ. ಮತ್ತೊಂದೆಡೆ DGMOಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತ ಸಾಯಂಕಾಲ 5 ಗಂಟೆಗೆ ಸಮಯ ನಿಗದಿಯಾಗಿದೆ. ಇದಾದ ನಂತರ ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಲಿದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಏನೆಲ್ಲ ಮಾತನಾಡ್ತಾರೆ ಅನ್ನುವಂತಹ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹೀಗಾಗಿ ಏನು ಹೇಳ್ತಾರೆ ಪ್ರಧಾನಿ ಮೋದಿಯವರು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿಯವರ ಭಾಷಣ ನಿಗದಿಯಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಕಷ್ಟು ವಿಚಾರಗಳು ಇವತ್ತು ಅವರ ಭಾಷಣದಲ್ಲಿ ಇರುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ರಾತ್ರಿ 8 ಗಂಟೆಗೆ ಬಂದು ಯಾವಾಗ ಈ ರೀತಿಯಾದಂತಹ ಒಂದು ಘಟನೆಗಳು ಸಂಭವಿಸಿತ್ತು ಅಂದರೆ ಬಹುದೊಡ್ಡದಾದಂತಹ ಬೆಳವಣಿಗೆಗಳ ಘಟನೆಗಳಾಗಿತ್ತು. ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ದೇಶ ಈಗ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಭಯೋತ್ಪಾದನೆಯನ್ನು ಉತ್ತೇಜನೆ ಕೊಟ್ಟು ದಾಳಿ ಮಾಡಿತ್ತು, ಅದೇ ರೀತಿಯಾಗಿ ಪಾಕಿಸ್ತಾನಕ್ಕೂ ಕೂಡ ಭಾರತ ದಾಳಿಯ ಮೂಲಕವಾಗಿ ಉತ್ತರ ಕೊಟ್ಟಿತ್ತು. ಈ ನಡುವೆ ಆಪರೇಷನ್ ಸಿಂಧೂರ ಆರಂಭ ಆಗುವಾಗಲೂ ಕೂಡ ಪ್ರಧಾನಿ ಮೋದಿಯವರು ಮೌನವಾಗಿದ್ದರು. ಆಪರೇಷನ್ ಸಿಂಧೂರ ಆರಂಭ ಆದ ಬಳಿಕವೂ ಕೂಡ ಪ್ರಧಾನಿ ಮೋದಿಯವರು ಮೌನವಾಗಿದ್ದರು. ಆದರೆ ಈಗ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಸ್ ಫೈರ್ ಘೋಷಣೆಯಾಗಿದೆ. ಮತ್ತೊಂದೆಡೆ ಭಾರತ ಪಾಕಿಸ್ತಾನದ ಜೊತೆಗೆ ಮಾತನಾಡೋದಕ್ಕೂ ಕೂಡ ಮಾತುಕತೆಗೆ ಮುಂದಾಗ್ತಾ ಇದೆ. ಹೀಗಾಗಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಷರತ್ತುಗಳನ್ನು ವಿಧಿಸುತ್ತೆ ಭಾರತ ಅನ್ನುವಂತಹ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದ್ದರೆ, ಪ್ರಧಾನಿ ನರೇಂದ್ರ ಮೋದಿಯವರು ರಾತ್ರಿ 8 ಗಂಟೆಗೆ ಇವತ್ತು ಭಾಷಣ ಮಾಡಲಿದ್ದಾರೆ. ಹೀಗಾಗಿ ಅವರ ಭಾಷಣದಲ್ಲಿ ಏನೆಲ್ಲ ವಿಚಾರಗಳು ಇರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಈ ಹಿಂದೆಯೂ ಕೂಡ ಪ್ರಧಾನಿ ಮೋದಿಯವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳಿರುತ್ತೆ. ಆಗಾಗ್ಗೆ ಪ್ರಧಾನಿ ಮೋದಿಯವರು ಭಾಷಣ ಮಾಡ್ತಿರ್ತಾರೆ. ಎಲ್ರಿಗೂ ಕೂಡ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದರು. ಈ ಹಿಂದೆ ಬಿಹಾರದಲ್ಲೂ ಕೂಡ ಪ್ರಧಾನಿ ಮೋದಿಯವರು ಕೊನೆಯ ಬಾರಿಗೆ ಭಾಷಣ ಮಾಡಿದ್ದು. ಆಗ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು, ಜಾಗತಿಕ ಮಟ್ಟದಲ್ಲಿ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದರು. ಹೀಗಾಗಿ ಪ್ರಧಾನಿ ಮೋದಿಯವರ ಭಾಷಣ ಈಗ ಮತ್ತೊಮ್ಮೆ ಇರೋದರಿಂದಾಗಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡಲಿದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಪ್ರಭು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿಯವರು ಸೌದಿಗೆ ಹೋದಂತಹ ಸಂದರ್ಭದಲ್ಲಿ ದಾಳಿಯಾಗತ್ತೆ. ಪಹಲ್ಗಾಮ್ನಲ್ಲಿ ದಾಳಿಯಾದ ಬಳಿಕ ಪ್ರಧಾನಿ ಮೋದಿಯವರು ಬಿಹಾರದಲ್ಲಿ ಭಾಷಣ ಮಾಡಿದ್ರು. ಅದನ್ನು ಹೊರತುಪಡಿಸಿದ್ರೆ ಈ ಸಂಪೂರ್ಣ ಒಂದು ಕಾರ್ಯಾಚರಣೆ ಏನು ನಡೀತು, ಇದಾದ ನಂತರ ಇವತ್ತು ರಾತ್ರಿ 8 ಗಂಟೆಗೆ ಭಾಷಣ ಇದೆ. ಏನೆಲ್ಲ ನಾವು ಭಾಷಣದಲ್ಲಿ ಎಸ್ಕೆಪ್ಟ್ ಮಾಡಬಹುದು, ಏನೆಲ್ಲ ಮಾತನಾಡಬಹುದು ಪ್ರಧಾನಿಯವರು ಅಂತ? ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿರಲಿಲ್ಲ. ಅಂದ್ರೆ ಆ ದಾಳಿಯ ಬಗ್ಗೆ ಮಾತಾಡಿದ್ರು. ನಾವು ಆ ಉಗ್ರರ ವಿರುದ್ಧವಾಗಿ, ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡ್ತೀವಿ, ನಾವು ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದಾದ ಮೇಲೆ ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತಹ ಒಂದು ಮೊದಲ ಭಾಷಣ ಇದು. ರಾತ್ರಿ 8 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಈಗಾಗಲೇ ಮ್ಯಾರಥಾನ್ ಸಭೆಗಳನ್ನ ಮಾಡಿದ್ದಾರೆ. 3 ಸೇನಾಪಡೆಗಳ ಮುಖ್ಯಸ್ಥರು, CDS ಆಗಿರ್ಬೋದು, ಹಾಗೆ ಅಜಿತ್ ದೋವಲ್ ಆಗಿರ್ಬೋದು, ರಾಜನಾಥ್ ಸಿಂಗ್, ಜೈಶಂಕರ್, ಹೀಗೆ ದಿನನಿತ್ಯವೂ ಕೂಡ ಮ್ಯಾರಥಾನ್ ಸಭೆಗಳನ್ನ ಮಾಡಿದ್ರು. ಪಾಕಿಸ್ತಾನಕ್ಕೆ ಖಡಕ್ ಸಂದೇಶಗಳನ್ನು ಕೂಡ ಕೊಡ್ತಾ ಬರ್ತಾ ಇದ್ರು. ಬಟ್ ಈಗ ಪ್ರಧಾನಿ ಮೋದಿ ಅವರು ಮಾತನಾಡಬಹುದಾದ ಕೆಲವೊಂದಿಷ್ಟು ವಿಚಾರಗಳು ಅಂತ ಹೇಳಿದ್ರೆ, ಈಗ ಅಮೆರಿಕ ಮಧ್ಯಪ್ರವೇಶ ಮಾಡಿ ಎರಡೂ ದೇಶಗಳಿಗೆ ಕಿವಿಮಾತನ್ನು ಹಿಡಿದು ಕದನ ವಿರಾಮದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದು, DGMOಗಳ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಅನ್ನೋದು, ಅದರ ಜೊತೆಗೆ ಮುಂದಿನ ಭಾರತದ ನಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪ್ರಧಾನಿ ಮೋದಿ ಅವರು ಮಾತನಾಡಲಿಕ್ಕೆ ರೆಡಿ ಇದ್ದಾರೆ. ಅದರ ಜೊತೆಗೆ POK, ಎಲ್ಲರೂ ಕೇಳ್ತಾ ಇರೋದು POK ಯನ್ನ ಭಾರತಕ್ಕೆ ಬಿಟ್ಟುಕೊಡುವಂತಹ ಒಂದು ಪ್ರಸ್ತಾಪ ಏನಿದೆ. ಈಗ ಅಮೆರಿಕದ ಮುಂದೆ ಬಹಳ ಖಡಕ್ ಆಗಿ ಹೇಳಿದ್ದಾರೆ ಟ್ರಂಪ್ ಮುಂದ್ಗಡೆ, ನಿಮ್ದೇನಾದ್ರೂ ಮಧ್ಯಪ್ರವೇಶ ಮಾಡೋದಿದ್ರೆ POK ವಿಚಾರದ ಬಗ್ಗೆ ಮಾತ್ರ ಬನ್ನಿ, ಅಥವಾ ಯುದ್ಧ ನಿಲ್ಲಿಸಿ, ಅಥವಾ ಕೆಲವೊಂದಿಷ್ಟು ಸಲಹೆಗಳನ್ನ ನಮ್ಗೆ ಕೊಡಕ್ ಹೋಗ್ಬೇಡಿ, ಈ ರೀತಿ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿನೇ POK ವಿಚಾರದಲ್ಲಿ ಏನಾದ್ರೂ ಮಹತ್ವದ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರ ಮೋದಿ ಅನ್ನುವಂತಹ ಕುತೂಹಲ ಇದೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ಏನಿದೆ, ಈಗ ಅವರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ಅಪ್ರಚೋದಿತವಂತ ದಾಳಿಯನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರೂ ದಾಳಿಗೆ ಪ್ರತಿಕಾರವಾಗಿ ಮತ್ತೇನಾದ್ರೂ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡಬಹುದಾ, ಯಾವ ರೀತಿ ಕಾರ್ಯಾಚರಣೆ ಬಗ್ಗೆ ಈಗಾಗಲೇ 3 ಸೇನಾಪಡೆಗಳ ಮುಖ್ಯಸ್ಥರು ಮಾಹಿತಿ ಕೊಟ್ಟಿರೋದ್ರಿಂದಾಗಿ ಸೇನೆ ಕಾರ್ಯಾಚರಣೆ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡುವ ಸಾಧ್ಯತೆಗಳು ಕಡಿಮೆ ಇದೆ. ರಾಜತಾಂತ್ರಿಕವಾಗಿ ಈಗ ಮಾತನಾಡುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಕ್ಗೆ ತೀವ್ರವಾದಂತಹ ಹಿನ್ನಡೆಯಾಗಿದೆ. ಅದರ ಜೊತೆಗೆ ನಮ್ಮ ಪರವಾಗಿ ಬಹಳಷ್ಟು ದೇಶಗಳು ಬೆಂಬಲವಾಗಿ ನಿಂತಿರೋದ್ರಿಂದಾಗಿ ಮತ್ತಷ್ಟು ನಮಗೆ ಆನೆಬಲ ಸಿಕ್ಕಂತ ಆಗ್ತಾ ಇದೆ. ಹಾಗಾಗಿನೇ ಭಾರತದ ಶಕ್ತಿ ಸಾಮರ್ಥ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರ ಜೊತೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಇಲ್ಲಿವರೆಗಿನ ರಾಜತಾಂತ್ರಿಕ ಕ್ರಮಗಳೇನು, ಅದರ ಜೊತೆಗೆ ನಾವು ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ರೀತಿ ತಿರುಗೇಟನ್ನ ಕೊಡ್ತೀವಿ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ಪ್ರಧಾನಿ ಮೋದಿ ಇವತ್ತು ರಾತ್ರಿ 8 ಗಂಟೆಗೆ ಕೊಡ್ಲಿದ್ದಾರೆ. ಸಾಕಷ್ಟು ಕುತೂಹಲ ಇತ್ತು ಜನರಲ್ಲಿ, ಪ್ರಧಾನಿ ಮೋದಿ ಅವರು ಯಾಕೆ ಇನ್ನು ಮಾತನಾಡ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಆಕ್ರೋಶದ ಮಾತುಗಳು ಕೂಡ ಬರ್ತಾ ಇತ್ತು. ಬಟ್ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಕೊಡ್ತಾ ಇಲ್ವಲ್ಲ ಪ್ರಧಾನಿ ಮೋದಿ ಅವರು. ಈಗ ನಿರಂತರವಾಗಿ ಸಭೆಗಳ ಮೇಲೆ ಸಭೆ ಮಾಡ್ತಾರೆ. ರಾಜನಾಥ್ ಸಿಂಗ್ ಅವರು, ಜೈಶಂಕರ್ ಅವರು ಮಾತಾಡ್ತಾರೆ. ಆದ್ರೆ ಮೋದಿ ಅವರು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿ ಸಹಜವಾಗಿ ಕೆಲವೊಂದಿಷ್ಟು ಆಕ್ರೋಶದ ಕಮೆಂಟ್ಗಳು ಕೂಡ ಬರ್ತಾ ಇತ್ತು. ಹಾಗಾಗಿನೇ ಈಗ ಮೋದಿ ಅವರು ಮಾತನಾಡುವ ವಿಚಾರದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅದರ ಜೊತೆಗೆ ಈಗ ಮುಂದಿನ ಭಾರತದ ನಿಲುವುಗಳು ಹೇಗಿರಬೇಕು, ಅದರ ಜೊತೆಗೆ ಪ್ರಮುಖವಾಗಿ ನಾವು ನೋಡಿದಾಗ ಈಗ DGMOಗಳ ಸಭೆ ಮುಂದೂಡಿಕೆಯಾಗಿದೆ. ಇದರ ಜೊತೆಗೆ ಭಾರತ ಹಲವಾರು ಷರತ್ತುಗಳನ್ನು ಕೂಡ ವಿಧಿಸಬಹುದು ಪಾಕಿಸ್ತಾನಕ್ಕೆ. ಈ ವಿಚಾರಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದರೂ ಉಲ್ಲೇಖ ಮಾಡಬಹುದಾ? ಇದರ ಜೊತೆಗೆ ಈ ಒಂದು ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಮೇನ್ ಆಗಿ ಟಾರ್ಗೆಟ್ ಮಾಡಿದ್ದು ನಾವು ಭಯೋತ್ಪಾದಕರನ್ನು. ಹೀಗಾಗಿ ಭಯೋತ್ಪಾದಕರನ್ನೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದನೆ, ಪಾಕಿಸ್ತಾನಕ್ಕೂ ಕೂಡ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಗಳನ್ನು ಏನಾದರೂ ಕೊಡಬಹುದಾ? ಖಂಡಿತ ಸಂತೋಷ್, ಆ ವಿಚಾರ ನಿರೀಕ್ಷೆ ಮಾಡಬಹುದು ನಾವು. ಯಾಕಂತ ಹೇಳಿದ್ರೆ ಭಾರತದ ಈಗ ಟಾರ್ಗೆಟ್ ಆಗಿರೋದು ಪಾಕಿಸ್ತಾನ ಅಲ್ಲ. ಸೇನಾಪಡೆ ಮುಖ್ಯಸ್ಥರು ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ ಟಾರ್ಗೆಟ್ ಪಾಕಿಸ್ತಾನ ಅಲ್ಲ, ಅಮಾಯಕರಲ್ಲ, ಅಲ್ಲಿನ ಜನರಲ್ಲ. ನಮ್ಮ ಒಂದು ಗುರಿ ಇರೋದು, ನಮ್ಮ ದಾಳಿ ಇರೋದು, ನಮ್ಮ ಪ್ರತ್ಯುತ್ತರ ಇರೋದು ಅಮಾಯಕರನ್ನ ಯಾರು ಗುರಿಯಾಗಿಸಿಕೊಂಡು ಕೊಲ್ತಾರೋ ಅಂತಹ ಭಯೋತ್ಪಾದಕರ ವಿರುದ್ಧ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾಗಿದೆ ಅಧಿಕಾರಿಗಳು. ಹಾಗಾಗಿನೇ ನಾವು ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಭಯೋತ್ಪಾದನೆಯ ಒಂದು ಫ್ಯಾಕ್ಟರಿ ಅಂತ ಹೇಳಿ ಪಾಕಿಸ್ತಾನ ಏನು ಕರೆಸ್ಕೊಂಡಿದೆ, ಅಲ್ಲಿನ ಭಯೋತ್ಪಾದಕರ ನೆಲೆಗಳನ್ನ ಈಗಾಗಲೇ ಏನು ನಾಶಪಡಿಸಿದ್ದಾರೆ. ಮತ್ತು ಭಾರತಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಉಗ್ರರು ಕೂಡ ಪಾಕಿಸ್ತಾನದಲ್ಲೇ ಅಲ್ಲೇ ಗೂಡು ಕಟ್ಕೊಂಡಿರೋದ್ರಿಂದಾಗಿ ನಿರಂತರವಾಗಿ ಪಾಕಿಸ್ತಾನ ಅವ್ರನ್ನ ಪೋಷಣೆ ಮಾಡಿ ಸಾಕಿ ಸಲಿ ಬೆಳೆಸ್ತಾ ಇದೆ. ಹಾಗಾಗಿನೇ ಕೆಲವೊಂದಿಷ್ಟು ಎಚ್ಚರಿಕೆ ಸಂದೇಶಗಳನ್ನು ಕೊಡೋದ್ರ ಮೂಲಕ ಅವ್ರನ್ನ ಹಸ್ತಾಂತರ ಮಾಡಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಒತ್ತಾಯವನ್ನ ಮಾಡಬಹುದು. ಅದರ ಜೊತೆಗೆ ನೀವು ಹೇಳಿದ ಹಾಗೆ
ಕೆಲವೊಂದಿಷ್ಟು ಷರತ್ತುಗಳು ಅಂದ್ರೆ ಷರತ್ತುಗಳನ್ನ ಅಂದ್ರೆ ಅವರ ಭಾಷಣದಲ್ಲಿ ಆ ಒಂದು ವಿಚಾರಗಳು ಪ್ರಸ್ತಾಪ ಆಗಬಹುದು. ಯಾಕಂತ ಹೇಳಿದ್ರೆ ಈಗ ಕಂಪ್ಲೀಟ್ ಆಗಿ ನಮ್ಮ ಕಾರ್ಯಾಚರಣೆ ಇರೋದು, ನಮ್ಮ ಟಾರ್ಗೆಟ್ ಇರೋದು ಪಾಕಿಸ್ತಾನ ಅಥವಾ ಅಲ್ಲಿನ ಮಿಲಿಟರಿಗಳನ್ನ ಕೊಲ್ಲುವಂಥದ್ದಲ್ಲ, ಭಯೋತ್ಪಾದನೆ ನಿರ್ಮೂಲನೆ ಮಾಡುವಂಥದ್ದು. ಆಕ್ಟ್ ಆಫ್ ವಾರ್ ಏನಿದೆ ಅದು ಖಂಡಿತ ಮುಂದುವರಿಯುತ್ತೆ. ಭಯೋತ್ಪಾದನೆ ನಾವು ಸಹಿಸಕ್ಕಾಗೋದಿಲ್ಲ. 26 ಜನರ ಒಂದು ಪ್ರತೀಕಾರಕ್ಕಾಗಿ ನಾವು ದಾಳಿಯನ್ನ ಮಾಡಿದ್ದೇವೆ ಹೊರತು ಅಲ್ಲಿನ ಅಮಾಯಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ ಅಂತ ಹೇಳಿ ಮೋದಿಯವರು ಸ್ಪಷ್ಟವಾಗಿ ಇವತ್ತಿನ ಭಾಷಣದಲ್ಲಿ ಹೇಳ್ತಾರೆ ಅಂತ ಅನಿಸ್ತಾ ಇದೆ. ಅದರ ಜೊತೆಗೆ ಪಿಒಕೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪವನ್ನ ಮಾಡಬಹುದು. ಮತ್ತೆ ಇಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನಿದೆ, ಯುದ್ಧ ಮೊದಲ ಅಸ್ತ್ರ ಆಗ್ಬೇಕಾ ಅಥವಾ ಯಾವಾಗ ಯುದ್ಧ ನಾವು ಅನಿವಾರ್ಯ, ಈ ಒಂದು ವಿಚಾರಗಳ ಬಗ್ಗೆ ಕೂಡ ಪ್ರಧಾನಿ ಮೋದಿಯವರು ಇವತ್ತಿನ ಭಾಷಣದಲ್ಲಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದಾವೆ. ಭಾರತದ ಗುರಿ ಒಂದೇ, ಈಗ ಭಯೋತ್ಪಾದನೆಯನ್ನ ಕಂಪ್ಲೀಟ್ ಆಗಿ ಬೇರು ಮಟ್ಟದಿಂದ ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಅದರ ಜೊತೆಗೆ ಭಯೋತ್ಪಾದನೆಗೆ ಸಹಕಾರ ಕೊಡ್ತಿರುವಂತಹ ಪಾಕಿಸ್ತಾನಕ್ಕೂ ಕೂಡ ತಕ್ಕವಾದಂತಹ ತಿರುಗೇಟನ್ನ ಈಗಾಗಲೇ ಭಾರತ ಕೊಡ್ತಾ ಬರ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇನ್ನೂ ಕೆಲವೊಂದಿಷ್ಟು ಮಹತ್ವವಾದಂತಹ ತೀರ್ಮಾನಗಳನ್ನ ಮೋದಿ ತೆಗೆದುಕೊಳ್ಳುವ ಸಾಧ್ಯತೆಗಳಿದಾವೆ. ಈಗಾಗಲೇ ರಾಜತಾಂತ್ರಿಕವಾಗಿ ನಾವು ನೋಡೋದಾದ್ರೆ ವೀಸಾ ಆಗಿರ್ಬೋದು, ಸಿಂಧು ನದಿ ಒಪ್ಪಂದ ರದ್ದಾಗಿರಬಹುದು, ಅದರ ಜೊತೆಗೆ ಪಾಕ್ ಪ್ರಜೆಗಳಿಗೆ ಮತ್ತೆ ಅಲ್ಲಿ ವಾಘಾ ಅಟಾರಿ ಗಡಿಯನ್ನ ಬಂದ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ರಾಜತಾಂತ್ರಿಕ ಕೆಲವೊಂದು ನಿರ್ಬಂಧಗಳು ಹಾಗೆ ಮುಂದುವರಿಯುತ್ತೆ. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಭಾರತದ ನಿಲುವು ಬಹಳ ಸ್ಪಷ್ಟ. ಟೆರರಿಸಂಗೆ ಯಾವುದೇ ರೀತಿಯಾದಂತಹ ಒಂದು ಬೆಂಬಲ ಕೊಡುವಂತಹ ರಾಷ್ಟ್ರಗಳಿಂದ ಅಂತರವನ್ನ ಕಾಯ್ದುಕೊಳ್ಳೋದು, ಕಂಪ್ಲೀಟ್ ಆಗಿ ಅಷ್ಟ ದಿಕ್ಕುಗಳಿಂದಲೂ ಕೂಡ ದಿಗ್ಬಂಧನ ಹಾಕೋದು, ಅದರ ಜೊತೆಗೆ ಅಮಾಯಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರೆ ಖಂಡಿತ ಸುಮ್ಮನೆ ಇರಲ್ಲ ಅನ್ನುವಂತಹ ಎಚ್ಚರಿಕೆ ಕೂಡ ಇವತ್ತು ಪ್ರಧಾನಿ ಮೋದಿ ಅವರ ಬಾಯಿಂದ ಬರುವ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಸಂತೋಷ್, ಧನ್ಯವಾದಗಳು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.